ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮತ್ತೆ ದೇವಿಯಾನೆಯನ್ನ ಜೈಲು ವಾಸಕ್ಕೆ ತಳ್ಳೆ ಬಿಟ್ರ ಅಚ್ಯುತ. ಭದ್ರಾ ಸಿಕ್ಕಿದ್ದೆ ತಡ, ಭದ್ರಾ ಸಾಕ್ಷಿಯನ್ನ ಹೇಳೋದ್ರ ಮುಖಾಂತರ ಎಲ್ಲಿ ದೇವಿಯಾನಿಗೆ ಪರ್ಮನೆಂಟ್ ಆಗಿ ಜೈಲಾಗೆ ಬಿಡ್ತಾ ಮನೆಯನ್ನ ಬಿಟ್ಟು ಅಚ್ಯುತ್ನನ್ನ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿರೋ ಭೂಮಿ. ಆಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಭೂಮಿ ಟ್ರೈನಿಂಗ್ ಮಾಡ್ತಿರೋ ಜಾಗಕ್ಕೆ ಹೋಗ್ತಾರೆ. ಆದರೆ ಭೂಮಿ ಇನ್ನು ಮುಂದೆ ನನ್ನನ್ನು ಭೇಟಿ ಮಾಡೋದಕ್ಕೆ ಬರಬೇಡಿ ಅಂತ ನೇರವಾಗಿ ಹೇಳ್ತಾಳೆ. ಇದರಿಂದಾಗಿ ಅಚ್ಯುತ್ ಮನಸ್ಸು ನಿಜವಾಗ್ಲೂ ಕಸಗೊಳಗಾಗಿದೆ. ಯಾಕೆ ಭೂಮಿ ಆ ರೀತಿ ಹೇಳಿದ್ಲು? ಅಶ್ವಿನಿ ಅವತ್ತು ಆ ಕೆಲಸ ಮಾಡದೇ ಇದ್ದಿದ್ರೆ, ಅಮ್ಮ ಕೋಮಗೆ ಹೋಗದೆ ಇದ್ದಿದ್ರೆ, ಇಷ್ಟೊತ್ತು ಆಲ್ರೆಡಿ ನಾನು ಅವಳು ಪ್ರೀತಿಯನ್ನು ಇಬ್ಬರು ಕೂಡ ಹೇಳ್ಕೊಳ್ಳೋದ್ರ ಮುಖಾಂತರ ಇಷ್ಟೊತ್ತು ಆಲ್ರೆಡಿ ಇಬ್ಬರು ಗಂಡ ಹೆಂಡತಿಯರಾಗಿ ಒಳ್ಳೆ ಬದುಕನ್ನು ಬದುಕ್ತಿದ್ವಿ. ಆದರೆ ವಿಧಿ ಬೇರೆದೇ ಆಟ ಆಡ್ಬಿಡ್ತು ನಮ್ಮಿಬ್ಬರ ಬದುಕಲ್ಲಿ. ಹಾಗಿದ್ರೆ ನನ್ನ ಭೂಮಿನ ನಾನು ಅಷ್ಟು ಇಷ್ಟಪಡ್ತದೆ. ಹಾಗಿದ್ರೆ ಇನ್ನು ಮುಂದೆ ಆಕೆಯನ್ನು ಬಿಟ್ಟು ಬದುಕಬೇಕಾಗತ್ತಾ? ಅದು ಸಾಧ್ಯವಾಗತ್ತಾ ನನ್ನ ಕೈಯಲ್ಲಿ? ಇಲ್ಲ ಅಲ್ಲ. ಮುಗ್ದೋಗಿರುವ ಅಧ್ಯಾಯ. ಭೂಮಿ ಕೂಡ ಮಾನಸಿಕವಾಗಿ ಸಿದ್ಧವಾಗಿದ್ದಾಳೆ. ಜೊತೆಗೆ ನಾನು ಕೂಡ ನಮ್ಮಿಬ್ಬರ ನಡುವೆ ಆಗಿದ್ದೆ ಕಾಂಟ್ಯಾಕ್ಟ್ ಮ್ಯಾರೇಜು. ಆದರೆ ಇವತ್ತು ನಮ್ಮಿಬ್ಬರ ನಡುವೆ ಪ್ರೀತಿ ಆಗಿತ್ತು. ಆದರೆ ಈಗ ಅದು ಯಾವುದಕ್ಕೂ ಕೂಡ ಜಾಗ ಇಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ನನ್ನ ಪಾಡಿಗೆ ನಾನು, ಆಕೆ ಪಾಡಿಗೆ ಆಕೆ ಇರೋದೇ ಉಳಿದು. ಇನ್ನು ಮುಂದೆ ನಾನು ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಬದಲಾಗಿ ನಾನು ಒಂದು ಕೇಸಿನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ ಅಚ್ಯುತ್ ತೀರ್ಮಾನ ಮಾಡ್ಕೋತಾರೆ. ಅಟ್ ಎ ಟೈಮ್ ಆ ಕಡೆ ಭೂಮಿಗೂ ಕೂಡ ಅಚ್ಯುತ್ ತುಂಬಾ ನೆನಪಾಗ್ತಿದ್ದಾರೆ. ಆ ಕಡೆ ಭೂಮಿ ಕೂಡ ಅಚ್ಯುತ್ನ ನೆನಪು ಮಾಡಿಕೊಂಡು ಇನ್ನೆಂದೋ ನಮ್ಮ ಸಂಬಂಧ ಇರೋದೇ ಇಲ್ವಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ. ಅಚ್ಯುತ್ ಹೇಗೆ ತನ್ನ ಒಂದು ವರ್ಕ್ ಲೈಫ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡ್ರು, ಅದೇ ರೀತಿಯಾಗಿ ಇಲ್ಲಿ ಭೂಮಿ ಕೂಡ ಇನ್ನು ಮುಂದೆ ನನ್ನ ಬದುಕಲ್ಲಿ ಇರ್ತಕ್ಕಂಥದ್ದು ಜಸ್ಟ್ ಭಾಗ್ಯಮನ್ನು ಬಿಡುಗಡೆಗೊಳಿಸೋದು, ಜೊತೆಗೆ ನನ್ನ ಕೆಲಸ ವೃತ್ತಿ ಇಷ್ಟೇನೆ. ಅದಕ್ಕೆ ಬದಲಾಗಿ ನಾನು ಯಾವುದೇ ರೀತಿ ಯೋಚನೆ ಮಾಡಬಾರ್ದು ಅಂತ ಹೇಳಿ ಭೂಮಿ ಕೂಡ ತೀರ್ಮಾನವನ್ನು ಮಾಡ್ಕೋತಾರೆ. ಬಟ್ ಬೆಳಗ್ಗೆ ಆಗ್ತದಾಗೆ ಆಲ್ರೆಡಿ ಇಲ್ಲಿ ಅಚ್ಯುತ್ ಭಾಗ್ಯಮನ ಕೇಸ್ ಬಗ್ಗೆ ಡೀಟೇಲ್ಸನ್ನು ಕೇಳ್ತಿದ್ದಾರೆ. ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಖಂಡಿತವಾಗ್ಲೂ ಇಲ್ಲಿ ಭೂಮಿ ಬರೋದ್ರ ಒಳಗಡೆ ಟ್ರೈನಿಂಗಿಂದ ನಾನು ಭಾಗ್ಯಮನನ್ನು ಬಿಡಿಸಿ ಕರ್ಕೊಂಡು ಬರಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಅದನ್ನು ನೋಡಿದಂಥ ಸತ್ಯವ್ರಿಗೆ ಅನಿಸುತ್ತೆ, ಹೇಗಿರ್ತೀರಲ್ವ ನೀವೆಲ್ಲರೂ ಕೂಡ, ಮನಸ್ಸಲ್ಲಿ ಅಷ್ಟು ಪ್ರೀತಿ ಇಟ್ಕೊಂಡಿರ್ತೀರ, ಸಂಬಂಧ ಇಲ್ಲ ಅಂತೀರ, ಬಟ್ ಈ ಕ್ಷಣಕ್ಕೂ ಕೂಡ ಭೂಮಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಭಾಗ್ಯಮನ್ನ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿದಾಗ, ಅಯ್ಯೋ ಯಾಕೆ ಸತ್ಯ ಅಣ್ಣ ಈ ರೀತಿ ಮಾತಾಡ್ತಿದ್ರ, ಇದು ನನ್ನ ಕರ್ತವ್ಯ ಅಲ್ವಾ, ಭೂಮಿನ ನಾನು ಮದುವೆ ಆಗದೆ ಇದ್ದಿದ್ರು ಕೂಡ ನಾನು ಭಾಗ್ಯಮನ್ನ ಬಿಡಿಸ್ತಾನೆ ಇದ್ದೆ. ಯಾಕೆ ಹೇಳಿ, ಭಾಗ್ಯಮ್ಮ ಅರೆಸ್ಟ್ ಆಗಿರೋದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದಾಗೆ. ಆ ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಖಂಡಿತವಾಗ್ಲೂ ಕೂಡ ನಿಜಾನ ಸುಳ್ಳ ಅನ್ನೋದನ್ನು ನಾನು ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಖಂಡಿತವಾಗ್ಲೂ ಅಲ್ಲಿ ಭಾಗ್ಯಮನ ತಪ್ಪಿಲ್ಲ ಅನ್ನೋದು ನನಗೆ ಅರಿವಾಗಿತ್ತು. ಹಾಗಾಗಿ ನಾನು ಭೂಮಿನ ಮದುವೆ ಆಗದೆ ಇದ್ದು ಮಾತು ಕೊಡದೆ ಇದ್ರೂ ಕೂಡ ಭಾಗ್ಯಮನನ್ನು ಬಿಡಿಸ್ಬೇಕು ಅಂತಲೇ ಅನ್ಕೋತದ್ದೆ. ಜೊತೆಗೆ ಈ ಬಾರಿ ಭೂಮಿಗೆ ನಾನು ಮಾತು ಕೊಟ್ಟಿದ್ದೆ ಕೂಡ, ಆದರೆ ಇಷ್ಟು ದಿನ ಆದರೂ ನಾನು ಅವರನ್ನು ಬಿಡಿಸಿಲ್ಲ. ವರ್ಷ ಮುಗಿಯೋದ್ರ ಒಳಗಡೆ ಅವರನ್ನು ಬಿಡಿಸಿ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತಿದ್ದೆ. ಬಟ್ ಇಷ್ಟು ದಿನ ಆದರೂ ಬಿಡಿಸ್ದೇ ಇರೋದು ನನ್ನಿಂದ ತಪ್ಪಾಗಿದೆ. ಹಾಗಾಗಿ ಇನ್ನು ಮುಂದೆ ಖಂಡಿತ ಇದನ್ನು ಡಿಲೇ ಮಾಡು ಹಾಗಿಲ್ಲ ಅಂತ ಹೇಳಿ ಅಚ್ಯುತ ಆ ಒಂದು ಕೇಸ್ ಡೀಟೇಲ್ಸ್ನ ಬಗ್ಗೆ ಎಲ್ಲವನ್ನ ಕೂಡ ತಗೋತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ಭದ್ರಾ ಒಂದು ಜಾಗದಲ್ಲಿ ಇದ್ದಾನೆ ಅನ್ನೋ ಒಂದು ವಿಷಯ ಮಾಹಿತಿ ಬರುತ್ತೆ ಇಲ್ಲಿ ಅಚ್ಯುತ್ಗೆ. ನಾವು ಏನು ಅನ್ಕೋತೀವೋ ಅದು ಖಂಡಿತ ನೆರವೇರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಅಂತ ಹೇಳಿದೆ. ಭದ್ರಾ ಇರೋ ಕಡೆ ಅಚ್ಯುತ್ ಹೋಗ್ತಾರೆ, ಭದ್ರನನ್ನು ಲಾಕ್ ಮಾಡ್ತಾರೆ. ಅಲ್ಲಿ ಭದ್ರಾ ಬರೀ ಈ ರೀತಿ ಹ್ಯಾಟ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಬಂದ್ಬಿಟ್ಟು ನನ್ನನ್ನು ಲಾಕ್ ಮಾಡೋದೇ ಆಗೋಯ್ತಲ್ವಾ, ಈ ಕಾನ್ಸ್ಟೇಬಲ್ಸ್ನೆಲ್ಲ ಕರ್ಕೊಂಡು ಬರೋದ್ರ ಮುಖಾಂತರ. ಅದಕ್ಕೆ ಬದಲಾಗಿ ನೀನೊಬ್ಬನೇ ಬಂದು ನನ್ನನ್ನು ಹೆದರಿಸ್ತೀಯ ನೋಡು, ಅವಾಗಿದೆ ನನಗೂ ನಿನಗೂ ಇಬ್ರಿಗೂ ದೊಡ್ಡ ಫೈಟ್ ಅಂತ ಹೇಳಿ ಭದ್ರಾ ಚಾಲೆಂಜ್ ಹಾಕಿದಾಗ ಸರಿ ಆಯಿತು ಅಂತ ಹೇಳಿದೆ. ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ತಾರೆ. ಅಚ್ಯುತ್ ಆಕ್ಸೆಪ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ಭದ್ರನ ವಿರುದ್ಧವಾಗಿ ಸಖತ್ತಾಗಿ ಫೈಟ್ ಮಾಡಿ ಹಿಗ್ಗ ಮುಖ ಬಾರಿಸ್ತಾರೆ. ಇತ್ತ ಕಡೆ ಅಚ್ಯುತ್ ಮಾವ ಶ್ರವಣ್ ಮತ್ತು ಸಂಗೀತ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ. ಅದೇ ಒಂದು ಸಮಯದಲ್ಲಿ ಸಂಗೀತ ಅವರು ನನ್ನ ಸೊಸೆಯನ್ನು ಮತ್ತೆ ಯಾವಾಗ ನೋಡೋದಕ್ಕೆ ಅವಕಾಶ ಸಿಗತ್ತೆ ಅಂತ ಕೇಳ್ತಿದ್ದಾರೆ. ಏನಿದು ಸಂಗೀತ, ನಿನ್ನೆ ತಾನೇ ಅಕ್ಕ ನೀನು ಹೋಗ್ಬಿಟ್ಟು ಭೂಮಿನ ನೋಡ್ಕೊಂಡು ಬಂದಿದ್ಯಾ, ಆಲ್ರೆಡಿ ನೋಡಬೇಕು ಅಂದರೆ ಏನಿದಲ್ಲ ಅಂತ ಮಾತನಾಡ್ತಿರ್ತಾರೆ. ಅದೇ ಸಮಯಕ್ಕೆ ಶ್ರವಣ್ಗೆ ಅಚ್ಯುತಿಂದ ಕಾಲ್ ಬರುತ್ತೆ. ಅಚ್ಯುತ್ ಕಾಲ್ ಮಾಡಿದೆ, ಅಲ್ಲಿ ಭದ್ರಾ ಲಾಕ್ ಆಗಿದ್ದಾರೆ ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಒಳ್ಳೆ ಕೆಲಸ ಮಾಡಿದೆ ಅಂತ ಅಚ್ಯುತ್ ಅಪ್ರಿಷಿಯೇಟ್ ಮಾಡ್ತಾರೆ. ಏನು ಮಾತಾಡ್ತಿದ್ರಾ ಅಳಿಯ ಮಾವ ಇಬ್ಬರು ಕೂಡ ಅಂತ ಸಂಗೀತ ಅವ್ರು ಕೇಳಿದಾಗ, ಏನಿಲ್ಲ ಅಕ್ಕ, ಅಚ್ಯುತ್ ಭದ್ರಾ ತಪ್ಪಿಸ್ಕೊಂಡಿದ್ದ ಅಲ್ವಾ, ಅವನನ್ನು ಲಾಕ್ ಮಾಡಿದಾನಂತೆ ಅಂತ ಹೇಳಿದಾಗ, ಹೌದಾ, ಮೊದಲು ಅವನನ್ನು ಹಿಡ್ಕೊಂಡು ಕೇಳಬೇಕು
ಯಾಕೆ ಶಾರದಾಗೆ ಈ ರೀತಿ ಮಾಡಿದೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದೇವಿಯಾನಿ ಬರ್ತಾರೆ. ಇದನ್ನು ಕೇಳಿಸ್ಕೊತಾರೆ. ನನಗೆ ಸ್ವಲ್ಪ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಇದೆ, ಟ್ಯಾಬ್ಲೆಟ್ಸ್ ತರಬೇಕು ಮೆಡಿಸಿನ್ಸ್ನ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾರೆ. ಅದನ್ನು ನೋಡಿದಂಥ ಶ್ರವಣ್ಗೆ ದೇವಿಯಾನಿ ಮೇಲೆ ಅನುಮಾನ ಬರುತ್ತೆ. ಹಾಗಾಗಿ ದೇವಿಯಾನಿಯನ್ನು ಫಾಲೋ ಅಪ್ ಮಾಡಿಕೊಂಡು ಇಲ್ಲಿ ಶ್ರವಣ್ ಕೂಡ ಹೋಗ್ತಾರೆ. ಅಷ್ಟೊತ್ತು ಆಲ್ರೆಡಿ ಆತ ಕಡೆ ಅಜಿತ್ ಭದ್ರನನ್ನು ಕರ್ಕೊಂಡು ಬಂದು ಕಸ್ಟಡಿಗೆ ತಗೊಂಡಿದ್ದಾರೆ. ಹಿಗ್ಗಾಮುಗ್ಗ ಬಾರಿಸಿ ಸತ್ಯವನ್ನು ಬಾಯಿ ಬಿಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇಲ್ಲಿ ಭದ್ರ ಮಾತ್ರ ತನಗೆ ಯಾವುದೇ ರೀತಿಯ ಸತ್ಯ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ. ಬಟ್ ಸಖತ್ತಾಗಿ ಬಾರಿಸಿದ್ದೆ ತಡ ಸತ್ಯವನ್ನು ಬಾಯಿ ಬಿಡಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಶಾರದಾ ಅತ್ತೆಗೆ ನೀನು ಕೊಟ್ಟಂಥ ಆ ಒಂದು ಇಂಜೆಕ್ಷನಲ್ಲಿ ಖಂಡಿತವಾಗ್ಲೂ ಬೇರೆದೇ ಅಂಶ ಇತ್ತು. ಅವರು ಕೊಟ್ಟಿದ್ದ 10 ಕ್ಷಣಕ್ಕೆ ಅವರು ಸತ್ತು ಹೋಗ್ಬಿಡ್ತಾ ಇದ್ರು. ಯಾಕೆ ಆ ರೀತಿ ಮಾಡಿದೆ, ನಿನ್ಗೇನು ದ್ವೇಷ ಇದೆ, ಯಾರು ಹೇಳಿದ್ದು ಅಂದಾಗ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಅವ್ರು ಯಾರು ಅಂತಲೇ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ಬಟ್ ನಮ್ಗೆ ಯಾರೋ ಹೇಳಿದರು, ಹಾಗಾಗಿ ನಾನು ಆ ರೀತಿ ಮಾಡಬೇಕಾಯಿತು ಅಂತಾರೆ. ಯಾರು ಏನು ಅಂತ ಕೇಳ್ತಿದ್ದಾಗೇ ದೇವ್ಯಾನಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಕುತ್ತಿಗೆ ಪಟ್ಟಿ ಹಿಡಿದು, ಏನೋ ಅಂದ್ಕೊಂಡಿದ್ಯಾ, ನೀನು ಮಾಡಿರೋ ಕರ್ಮಕ್ಕೆ ನನ್ನ ಯಾಕೋ ಸೆಕ್ಸ್ ಹಾಕಿಸ್ದೆ, ನನ್ನ ಮನೆಯಲ್ಲಿ ನನ್ನನ್ನೇ ಕೆಟ್ಟವಳಾಗಿ ಮಾಡಿ ಜೈಲಿಗೆ ಬರೋ ಹಾಗೆ ಮಾಡಿದ್ಯಲ್ಲ, ಹೇಳು ಸತ್ಯನ, ಯಾರು ನಿನಗೆ ಆ ರೀತಿ ಮಾಡೋದಕ್ಕೆ ಹೇಳಿದ್ದು, ನಮ್ಮ ಶಾರದಕ್ಕನ್ನೇ ಸಾಯಿಸೋದಕ್ಕೆ ಮುಂದಾಗಿದೆಯಾ ನೀನು ಅಂತ ಕುತ್ತಿಗೆ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನು ಅಜಿತ್ ಮತ್ತು ಶ್ರವಣ್ ಇಬ್ಬರು ಕೂಡ ನೋಡ್ತಿದ್ದಾರೆ. ಇಲ್ಲಿ ಶ್ರವಣ್ ಅವರು ದೇವಿಯಾನಿ ಇದು ಪೊಲೀಸ್ ಸ್ಟೇಷನ್, ಸ್ವಲ್ಪ ಕರೆಕ್ಟಾಗಿ ಬಿಹೇವ್ ಮಾಡು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಅಜಿತ್ ನೀವು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ ಅಂತ ಕೇಳಿದಾಗ, ಯಾಕೆ ಬರಬಾರ್ದು ಅಜಿತ್, ಇವನು ಮಾಡಿರೋ ಕರ್ಮಕ್ಕೆ ನನ್ನ ಮೇಲೆ ಡೌಟ್ ಬಟ್ಟು ನನ್ನನ್ನು ಕರ್ಕೊಂಡು ಬಂದಿ ಅಲ್ವಾ, ನನಗೆ ಅನಿಸೋದಿಲ್ವಾ, ನನಗೆ ಕಿಚ್ಚಿಲ್ವಾ, ಅದೇ ಕಾರಣಕ್ಕೆ ಇವನಿಂದ ಸತ್ಯವನ್ನು ಬಾಯಿ ಬಿಡಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದದ್ದು ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ. ಖಂಡಿತ ನಾವು ಬಾಯಿ ಬಿಡಿಸ್ತೀವಿ, ಹೇಳು ಸತ್ಯನ, ಯಾರೋ ನಿನಗೆ ಈ ರೀತಿ ಹೇಳಿದ್ದು ಅಂದಾಗ ನಮ್ಗೆ ಯಾರೋ ಈ ರೀತಿ ಮಾಡಬೇಕು ಅಂತ ಹೇಳಿ ಲೆಟರ್ ಮತ್ತು ದುಡ್ಡನ್ನು ಇಟ್ಟು ಹೋಗಿರ್ತಾರೆ. ಯಾವುದೋ ವ್ಯಕ್ತಿ ಮುಖಾಂತರ ನಾವು ಈ ಡೀಲನ್ನು ಮಾಡ್ಕೋತೀವಿ, ಹಾಗಾಗಿ ನನಗೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ಭದ್ರಾ ಹೇಳ್ಬಿಡ್ತಾರೆ. ಫೈನಲಿ ಭದ್ರಾ ಹೇಳಿದ್ರೆ ದೇವಿಯಾನಿ ಬೀಳ್ತಾ ಇದ್ರು. ಬಟ್ ದೇವಿಯಾನಿ ತುಂಬಾನೇ ಕಿಲಾಡಿ, ಶ್ರವಣ್ ಬರ್ತಿದ್ದಾರೆ ಹಿಂದೆ ಅಂತ ಗೊತ್ತಾಗಿದೆ ತಡ ಬೇರೆದೇ ನಾಟಕವನ್ನು ಆಡ್ಬಿಡ್ತಾರೆ. ತದನಂತರ ಆಯ್ತ ಕಡೆ ಅಜಿತ್ ಮನೇಲಿರ್ತಾರೆ. ರಾತ್ರಿ ಭೂಮಿ ಮನೆಗೆ ಎಂಟ್ರಿ ಕೊಡ್ತಾರೆ. ಭೂಮಿಯನ್ನು ನೋಡಿದ್ದೆ ಅಜಿತ್ಗೆ ಶಾಕ್ ಆಗುತ್ತೆ. ಏನಿದು ಭೂಮಿ, ಆಲ್ರೆಡಿ ಮನೆಗೆ ಬಂದುಬಿಟ್ಟಿದ್ಯಲ್ಲ, ಯಾಕೆ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದಿದ್ಯಾ, ಏನಾಯಿತು ಅಂತದ್ದು, ಹಾಗಿದ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಾ ಅಂತ ಕೇಳ್ತಿದ್ದಾರೆ. ಆಗ ಹೇಳಿ ಭೂಮಿ, ನನಗೆ ಬಳ್ಳಾರಿಗೆ ಕಾನ್ಸ್ಟೇಬಲ್ ಆಗಿ ಒಂದು ಅಪಾಯಿಂಟ್ ಆಗಿದೆ ಅನ್ನೋ ವಿಷಯವನ್ನು ಹೇಳ್ತಾರೆ. ಹಾಗಿದ್ರೆ ನೀನು ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಭೂಮಿ ಅಂತ ಹೇಳ್ತಿದ್ದಾಗಿ, ಬಿಟ್ಟು ಹೋಗಲೇಬೇಕಾಗತ್ತಲ್ವಾ, ಇನ್ನು ನಿಮ್ಮ ನನ್ನ ನಡುವೆ ಏನಿದೆ ಅಂತ ಹೇಳಿ ಮುಂದಕ್ಕೆ ಹೋಗಬೇಕು. ಅಷ್ಟರಲ್ಲಿ ಸಂಗೀತ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸಂಗೀತ ಅವ್ರಿಗೆ ಸತ್ಯ ಗೊತ್ತಾಗೋಯ್ತಾ, ಮಗ ಮತ್ತು ಸೊಸೆ ನಡುವೆ ಬೇರೆ ಏನೋ ನಡೀತದೆ, ಖಂಡಿತ ಅವರಿಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್, ಹಾಗೆ ತನ್ನ ವಿಷಯವಾಗಿ ಅವರಿಬ್ಬರ ನಡುವೆ ಗಲಾಟೆ ಬಂದು ಇಬ್ಬರು ಕೂಡ ದೂರ ಆಗಬೇಕು ಅನ್ನೋ ಯೋಚನೆ ಮಾಡಿದ್ದಾರೆ ಅನ್ನೋ ವಿಷಯ ತಿಳಿದೇ ಹೋಯ್ತಾ. ಇತ್ತ ಕಡೆ ದೇವಿಯಾನಿ ಮನೆಗೆ ಬಂದಿದ್ದಾರೆ. ಬಟ್ ನಿಜವಾಗ್ಲೂ ಅದು ದೇವಿಯಾನಿನ, ಅವತ್ತು ದೇವಿಯಾನಿಯ ಕಿಡ್ನಪ್ ಆಗಿತ್ತು. ದೇವಿಯಾನಿಯ ಮುಂದೆ ಬೇರೆ ಯಾರೂ ದೇವಿಯಾನಿಯ ಒಂದು ರೀತಿನೇ ಇರ್ತಕ್ಕಂಥ ಲೇಡಿ ದೇವಿಯಾನಿಯನ್ನು ಎದುರಾಗಿದ್ರು. ಹಾಗಾಗಿ ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥದ್ದು ದೇವಿಯಾನಿನ ಅಥವಾ ಆ ಕೇಡಿನ ಅನ್ನೋ ಅನುಮಾನ ಸಾಕಷ್ಟಿದೆ. ಹಾಗಿದ್ರೆ ಏನಾಗ್ತದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು